ಸರ್ವರಿಗೂ ವಂದನೆಯನ್ನ ಸಲ್ಲಿಸ್ತಾ ಕಲಾವಿದರ ಕಿರು ಪರಿಚಯವನ್ನು ಮಾಡಿದ್ದಾರೆ. ಹಲೋ ಸರ್, ನೀವು ಆಫ್ ಮಾಡಿದ್ರ? ಕಾರ್ಯಕ್ರಮದಲ್ಲಿ ಭಾಗವತರಾಗಿ ಶಿವಶಂಕರ್ ಭಟ್ ಹರಿಹರಪುರ ಇವರಿದ್ದಾರೆ. ಮದ್ದಲೆಯಲ್ಲಿ ಅಭಯ್ ಎಸ್ ರಾವ್ ಹಾಗೂ ಚಂಡೆಯಲ್ಲಿ ನಾನು ಪ್ರದೀಪಾಚಾರ್ಯ. ಹಾಗೂ ಪಾತ್ರಧಾರಿಗಳಲ್ಲಿ ಮೀನಾಕ್ಷಿಯಾಗಿ ಕೃಷ್ಣಯ್ಯ ದೇವಾಡಿಗ ಮುಖ್ಯ ಪೊಲೀಸ್ ಪೇದೆ ಮತ್ತು ಈಶ್ವರನಾಗಿ ಯೋಗೇಶ್ ನಾಯ್ಕ್ ಪೊಲೀಸ್ ಪೇದೆ DAR ಉಡುಪಿ. ಹಾಗೆ ವೇಷಭೂಷಣದಲ್ಲಿ ವರುಣ್ ಹಾಗೂ ರವಿಕುಮಾರ್ ಇವರು ನಮಗೆ ಸಹಕಾರ ಕೊಟ್ಟಿರ್ತಾರೆ. ಧನ್ಯವಾದ. विघ्नेशाय सरस्वती पार्वती गुरवे नमः। दक्षिणामूर्ति देवो दक्षिणामूर्ति देवो ಎಲ್ಲಿಡಿ ಅಪ್ಪಣ್ಣ सकल कार्य विजयी भव। दक्षिणामूर्ति देवो सकल ಹೆಣ್ಣಿನಿಂದ ಏನಾದೀತು ಎನ್ನುವುದಾಗಿ ಚೀಕಾರದ ಮಾತನಾಡ್ತಾ ಇದ್ದಾರೆ. ಹೆಣ್ಣಿನಿಂದ ಏನಾದೀತು ಎನ್ನುವಂತ ಅವರ ಪ್ರಶ್ನೆಗೆ ಹೆಣ್ಣಿನಿಂದ ಏನೂ ಆಗಿತ್ತು ಎನ್ನುವುದನ್ನು ತೋರಿಸಬೇಕು ಎನ್ನುವುದಕ್ಕಾಗಿ ದಿಗ್ವಿಜಯವನ್ನು ಕೈಗೊಂಡಿದ್ದೇನೆ. ಮಾತ್ರವೇ ಅಲ್ಲ, ನನ್ನ ಮನದ ಇಂಗಿತವನ್ನು ನೆರವೇರಿಸಿಕೊಳ್ಳಬೇಕು ಎನ್ನುವ ಉದ್ದೇಶವಾಗಿದೆ. ಹಾಗಾಗಿ ದಿಗ್ವಿಜಯವನ್ನು ಕೈಗೊಂಡಂತ ನಾನು ಭೂಲೋಕದ ಅರಸು ಮಕ್ಕಳೆಲ್ಲರನ್ನು ಗೆದ್ದಿದ್ದೇನೆ. ಮಾತ್ರವೇ ಅಲ್ಲ, ಅಷ್ಟ ದಿಕ್ಪಾಲಕರಲ್ಲಿ ಸಪ್ತ ದಿಕ್ಪಾಲಕರನ್ನು ಗೆಲ್ಲಿದ್ದೇನೆ. ಕೊನೆಯವನೇ ಮೃಡ, ಅವನನ್ನು ತುಡುಕುವುದಕ್ಕಾಗಿ ರಜತಾದ್ರಿಗೆ ಬಂದಿದ್ದೇನೆ. ದ್ವಾರದಲ್ಲಿ ತಡೆದವನೇ ನಂದಿ. ನಂದಿಯ ಅಹಂಕಾರವನ್ನು ಇಳಿಸಿ ಅವನಿಗೆ ತಕ್ಕ ಶಾಸ್ತಿಯನ್ನೇ ಮಾಡಿದ್ದೇನೆ. ಅವನ ಪಕ್ಷವನ್ನಂತೂ ಬಂದಂತ ವೀರವತರ ಭಂಗಿ ಪ್ರಕೃತಿ ಎಲ್ಲರನ್ನೂ ದೂರದಲ್ಲಿ ಸೋಲಿಸಿದ್ದೇನೆ. ಇನ್ಯಾರು ಬರುತ್ತಾರೆ ಎನ್ನುವಂತ ನಿರೀಕ್ಷೆಯಲ್ಲಿರ್ತೇನೆ.
ಅವಳೊಬ್ಬಳು ಕೈಲಾಸಗಿರಿಯವರೆಗೆ ಪ್ರವೇಶವನ್ನ ಮಾಡಿ ದ್ವಾರದಲ್ಲಿರುವಂತಹ ನಂದಿಯನ್ನ ಹಿಂಸಿಸಿದ್ದಾಳೆ. ಮಾತ್ರವಲ್ಲ, ನನ್ನ ಮಗನಾದಂತಹ ವೀರಭದ್ರ ಹಾಗೂ ಪ್ರಮತಾದಿಗಳನ್ನ ಗಾರು ಕೆಡವಿದ್ದಾಳೆ ಎಂದರೆ ಅವಳ ಸೊಕ್ಕನ್ನ ಮುರಿಯಲೇಬೇಕು. ಹಾಗಾಗಿ ದುರಕ್ಕೆ ನಾನೇ ತೆರಳಬೇಕು. ತೆರಳುವಂತಹ ಪರಿ ಹೇಗೆ ನನ್ನ ವಾಹನವಾದಂತಹ ವೃಷಭವನ್ನ ಏರಿ ಕೈಯಲ್ಲಿ ತ್ರಿಶೂಲವನ್ನ ಹಿಡಿದು ನಡೆದು ಬಿಡುತ್ತೆ. ರಜತಾದ್ರಿಯವರೆಗೆ ಪ್ರವೇಶವನ್ನ ಮಾಡಿ ದ್ವಾರದಲ್ಲಿರುವಂತಹ ನಂದಿಯನ್ನ ಹಿಂಸಿಸಿದ್ದೀಯಾ. ನಿನ್ನ ಪರಾಕ್ರಮವನ್ನು ಮೆಚ್ಚಲೇಬೇಕು. ಹಾಗಾಗಿ ನಿನ್ನಲ್ಲಿಯೇ ಪ್ರಶ್ನಿಸುತ್ತೇನೆ, ಯಾರು ನೀನು? ಎಲ್ಲಿಂದ ಬಂದವಳು? ನಿನ್ನನ್ನು ಹರದಂತಹ ಮಾತಾಪಿತರು ಯಾರು? ಎಲ್ಲವನ್ನ ಹೇಳು. ಇಲ್ಲಿಂದ ಹೊರಡು. ಯಾರು ಯಾವುದೂ ಅಲ್ಲ. ಬಂದ ನಾನು ಯಾರಾದರೆ ನಿನಗೇನು? ನಾನೊಬ್ಬಳು ವೀರ ನಾರಿ ಎನ್ನುವುದಂತೆ ಅಲ್ಲ. ಇಷ್ಟೆಲ್ಲ ನನ್ನನ್ನು ಪ್ರಶ್ನಿಸುತ್ತಾ ಇರುವೆಲ್ಲ, ನನ್ನನ್ನು ಪ್ರಶ್ನಿಸುವಂತಹ ಅಧಿಕಾರವನ್ನು ನಿನಗೆ ಕೊಟ್ಟವರು ಯಾರು ಅಂತ ಕೇಳ್ತೇನೆ. ಮಾತ್ರವಲ್ಲ, ಈ ರೀತಿಯ ಪ್ರಶ್ನೆಯನ್ನು ಮಾಡುವಂತಹ ನೀನೇ ಅಳಿಸಬೇಕಲ್ಲ. ನನ್ನ ವಿಚಾರ ನನ್ನನ್ನು ಈ ಭೂಲೋಕದ ಜನರು ಹಲವಾರು ನಾಮಗಳಿಂದ ಕರೆಯುತ್ತಾರೆ, ಪೂಜಿಸುತ್ತಾರೆ, ಭಜಿಸುತ್ತಾರೆ. ಅಂತಹ ನನ್ನ ಪರಿಚಯವನ್ನು ನೀನು ಕೇಳ್ತಾ ಇದ್ದೀಯ. ಹೇಳುತ್ತೇನೆ ಕೇಳು. ರಜತಗಿರಿ ನಿವಾಸಿಯಾದಂತಹ ನನ್ನನ್ನ ಪರಮೇಶ್ವರ ಎನ್ನುವುದಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೆದಂತಹ ಕ್ಷೀರ ಸಮುದ್ರ ಮತನ ಕಾಲದಲ್ಲಿ ಉಂಟಾದಂತಹ ಘೋರ ವಿಷವನ್ನ ಸೇವಿಸಿರುವುದರಿಂದ ವಿಷಕಂಠ ಎನ್ನುವುದಾಗಿ ಹೀಗೆ ಲಯಕರ್ತ, ಮೃಡ, ಮೃತ್ಯುಂಜಯ ನೂರಾರು ನಾಮಗಳಿಂದ ಪೂಜಿಸುತ್ತಾರೆ. ಹಾಗಾಗಿ ಭಜಿಸುವಂತಹ ಭಕ್ತರ ದಾತಾದ ನಾನಾಗಿದ್ದೇನೆ. ಇಗೋ ಇಂದು ಸುರರು ಮತ್ತು ಪ್ರಮತಾದಿಗಳ ಅಲವನ್ನು ಕೇಳಿ ನಿನ್ನ ಧರ್ಮವನ್ನು ಇಳಿಸಲು ಬಂದ ಈಶ ನಾನು. ಈಶ, ಯೋಗೀಶ ಕೇಳಿ ಭಸ್ಮಾಸುರಗೆ ಬೆದರಿ ಓಡುತ್ತಾ ಕೇಳಿ
ಕೇಳಿದೆ ಎಂದು ಆತನಿಗೆ ಉಳಿಯ ಹಸ್ತವನ್ನು ವರವನ್ನಾಗಿ ಕೊಟ್ಟೆ. ಹಾ. ಅದರ ಪರೀಕ್ಷೆಗಾಗಿ ಆತ ನಿನ್ನನ್ನೇ ಆಯ್ಕೆ ಮಾಡಿಕೊಂಡ. ಹಾ. ನಿನ್ನ ತಲೆಯ ಮೇಲೆ ಕೈಗಳು ಉಂಟಾದಾಗ ಊರೂರು ಓಡೆ ಗುಡ್ಡ ಕವಿಗಳನ್ನು ಹತ್ತೆ ಹಾ. ಕವಿ ಗಂಧಗಳಲ್ಲಿ ಅಡಗಿ ಕುಳಿತವನು ನೀನು. ಈ ಒಂದು ಪ್ರಕರಣದಲ್ಲಿ ಹಾ. ನಿನ್ನ ಬುದ್ಧಿ ಚಾಕಚಕ್ಯತೆ ಎಷ್ಟು ಎನ್ನುವುದು ತಿಳಿಯುತ್ತದೆ. ಭಕ್ತರನ್ನು ರಕ್ಷಿಸುತ್ತಾನಂತೆ ದೇವರಂತೆ. ಒಳ್ಳೆಯ ಮಾತಿನಲ್ಲಿ ಕಪ್ಪ ಕಾಣಿಕೆಯನ್ನು ಕೊಟ್ಟರೆ ಸರಿ, ಅದಲ್ಲ ಅಂತಾದ್ರೆ ಹೆಣ್ಣಿಂದ ಪೆಟ್ಟು ತಿನ್ನಬೇಕಾಗಿತ್ತು. ಎಲ್ಲ ಹೆಣ್ಣು ತ್ರಿಪುರರನ್ನು ಸುಟ್ಟ ತ್ರಿಪುರರನ್ನು ಸುಟ್ಟುವಂಗೆ ಚಪಲ ನಿನ್ನಯ ವಿಮಲ ಶೌರ್ಯ ಬಾಡಿ ನೋಡು ಸಾಹಸವೆನ್ನಯ. ಎಲ್ಲ ಹೆಣ್ಣೆ ಹಾ. ತ್ರಿಲೋಕ ಕಂಟಕರಾದಂತಹ ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿಯರನ್ನ ಸಂಹರಿಸಿ ತ್ರಿಪುರಾರಿ ಎನ್ನುವಂತಹ ಬಿರುದನ್ನು ಪಡೆದವನು ನಾನು. ಓಹೋ. ಭಸ್ಮಾಸುರನೇಕೆ ಅವರೆಲ್ಲರನ್ನು ಸಂಹರಿಸಿ ಸತ್ವ ಸಂಪನ್ನರಾದಂತಹ ನನಗೆ ಹೆಣ್ಣಾದಂತಹ ನೀನು ಲೆಕ್ಕಕ್ಕೆ ಉಳಿದೆ. ಇಷ್ಟೇನೋ ಸತ್ತ ಉಂಟು ನಿನ್ನಲ್ಲಿ. ಇನಿತು ಚಾತ್ವವಂತಾನಿರಲು ಬಾಣ ನಿನ್ನಾನು. ಕೃತನೊಂದನೆ ಕುತಕ ಇನಿತು ಚಾತ್ವವಂತಾನಿರಲು ಬಾಣ ನಿನ್ನನು. ಇನಿತು ಚಾತ್ವವಂತಾನಿರಲು ಬಾಣ ನಿನ್ನನು. ಮನೆಯ ಬಾಗಲಿಗೆ ಕಾವಲೆತ ಗಿಟ್ಟನು. ಮನೆಯ ಬಾಗಲಿಗೆ ಕಾವಲೆತ ಗಿಟ್ಟನು. ಏತ ಗಿಟ್ಟನು. ಇನಿತು ಚಾತ್ವವಂತಾನಿರಲು ಬಾಣ ನಿನ್ನನು. ಈಶಾ, ಹಾ. ಏನ್ ನಿನ್ನ ಕಥೆ ಗೊತ್ತಿಲ್ಲ ಅಂತ ಭಾವಿಸಿದ್ಯಾ? ದೇವರಂತೆ ಈ ಹಿಂದೆ ನಿನ್ನ ಭಕ್ತರಾದಂತ ಬಾಣಾಸುರ ಶೋಣಿತಾಪುರದ ಅರಸು ಹಾ. ವರವನ್ನು ಕೇಳಿದ. ಒಂದು ದಿನದ ಮಟ್ಟಿಗಾದರೂ ತನ್ನ ಮನೆಯ ಬಾಗಿಲನ್ನು ಕಾಯಬೇಕು ಎನ್ನುವುದಾಗಿ. ಹಾ. ಆ ಹೊತ್ತು ಅವನ ಭಕ್ತಿಗೆ ಒಲಿದಂತಹ ನೀನು ಮನೆಯ ಬಾಗಿಲನ್ನು ಕಾದವನು. ಹಾ. ಯಾರೇ ಒಬ್ಬ ವ್ಯಕ್ತಿಯಾಗಲಿ ಇನ್ನೊಬ್ಬ ವ್ಯಕ್ತಿಯ ಮನೆಯನ್ನು ಬಾಗಿಲು ಕಾಯುತ್ತಾನೆ ಅಂತಾದ್ರೆ ಹಾ. ಅವನನ್ನು ದೇವರು ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಉಂಟು ಹೇಳು? ದೇವರಂತೆ ದೇವರು ನಡೆಯಾಗಿದ್ದ. ಎಲ್ಲ ಹೆಣ್ಣೆ ಶೋಣಿತಾಪುರದ ಅರಸನಾದಂತಹ ಬಾಣಾಸುರನ ಮನೆಯ ಬಾಗಿಲನ್ನು ಕಾದದಲ್ಲ, ಆತನನ್ನು ತಪಸ್ಸಿನಿಂದ ಮೆಚ್ಚಿಸಿಕೊಂಡ ಎಂಬ ಕಾರಣಕ್ಕಾಗಿ ಅವನು ಕೇಳಿಕೊಂಡ ಎನ್ನುವ ಒಂದೇ ಒಂದು ಉದ್ದೇಶದಿಂದ ಒಂದು ದಿನದ ಮಟ್ಟಿಗೆ ಆತನು ಮತ್ತು ಆತನ ಪುರದ ರಕ್ಷಣೆಯನ್ನ ಮಾಡಿ ವಿನಃ ಬಾಗಿಲನ್ನು ಕಾದದಲ್ಲ. ಇದೆಲ್ಲ ನಿನ್ನಂತಹ ಮೂಡಳಿಗೆ ಅರ್ಥವಾಗುವುದಿಲ್ಲ. ಇಗೋ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ನನ್ನನ್ನು ಕೆಣಕಿದೆ ಅಂತಾದರೆ ಈ ಹಿಂದೆ ಮಾರನನ್ನು ಸುತ್ತ ಕರೆದಿ ನಿನ್ನನ್ನು ಸುಟ್ಟು ಮೆಟ್ಟೇನೂ ಎಚ್ಚರ. ಮಾರನ್ನು ಸುಟ್ಟ ಹಾಗೆ ಗೊತ್ತಿದೆಯೋ ನನಗೆ. ಈ ಹಿಂದೆ ನಿನ್ನ ಮಡದಿಯಾದಂತಹ ದಕ್ಷಿಣ ಮಗಳು ದ್ರಾಕ್ಷಾಯಿಣಿ ಅಗ್ನಿ ಕುಂಡದಲ್ಲಿ ಭಸ್ಮೀಭೂತಳಾಗಿ ಹೋದ ಮೇಲೆ ವಿರಹ ವೇದನೆಯನ್ನು ತಾಳಿಕೊಳ್ಳಲಾರದೆ ಕನಕ ಪ್ರತಿಮೆಗಳನ್ನು ಮಾಡಿ ಅದನ್ನು ಅಪ್ಪಿ ನಿನ್ನ ವಿರಹ ವೇದನೆಯನ್ನು ತೀರಿಸಿಕೊಂಡವನು. ಈ ಹೊತ್ತು ಮಾರನ್ನು ಸುಟ್ಟಂತ ಹೋದಾಗ್ಲಿಗಿಂತಲೂ ಕಾಮಾಗ್ನಿ ಹೆಚ್ಚಾಗಿದೆ ಎನ್ನುವಂತ ವಿಚಾರ ನನಗೆ ತಿಳಿದಿದೆ. ಮಾತಾಡ್ತಾನೆ ಕಪ್ಪನ್ನು ಕೊಟ್ಟು ನಡೆಯಲಿಲ್ಲ. ಜಾರೆ ಮಗಳು ಬೇಡ ಕೈತಲಿರಲೇ. ಜಾರೆ ಮಗಳು ಬೇಡ ಪುರುಷರಂತೆ ಯುದ್ಧಗೆ. ಸಾರಿ ಮುಂದೆ ನಿನ್ನ ಸೆಲುವ ಕೊಡುವೆ ಮಾಡಗೆ. ಎಲ್ಲ ಜಾವೆ ಏನು? ಪುರುಷರಂತೆ ಯುದ್ಧವನ್ನು ಮಾಡಿದ ಮಾತ್ರಕ್ಕೆ ಲೋಕವನ್ನೇ ಜಯಿಸುತ್ತೇನೆ ಎನ್ನುವಂತಹ ಭ್ರಮೆಯಲ್ಲಿ ಇರಬೇಡ. ಬುದ್ಧಿಯ ಮಾತನ್ನ ಹೇಳಿದರೆ ಕೇಳುವಂತಹ ವ್ಯವಧಾನ ನಿನ್ನಲ್ಲಿ ಇಲ್ಲ. ಮೂರ್ಖಂಗೆ ಬುದ್ಧಿಯನ್ನ ನೂರ್ಕಾಲ ಬೆಳೆದರೆ ಗೋರ್ಕಲ್ಲ ಮೇಲೆ ನೀರನ್ನ ಹೊಯ್ದಂತೆ ಎಂಬಂತಾಯಿತು ನಿನ್ನ ಸ್ಥಿತಿ. ಬುದ್ಧಿಯ ಮಾತನ್ನ 100 ಕಾಲ ಹೇಳುವುದು ಒಂದೇ, ಮಳೆಯ ನೀರನ್ನ ಬುದ್ಧಿಯ ಮೇಲೆ ಸುರಿಯುವುದು ಒಂದೇ. ಈಗೋ ಮಾಡುವಂತಹ ಯುದ್ಧದಲ್ಲಿ ನಿನ್ನನ್ನು ನೋಡಿಕೊಳ್ತೇನೆ.
ನಿರೀಕ್ಷಿಸಿ ಉರವ ನೀಕ್ಷಿಸಿ ಬೆಚ್ಚಿ ಬೆದರುತ್ತ ಕರದ ಧನುವನ್ನು ಬಿಸುಡು ನಿಂದಳು ಶಿರವ ಬಾಗುತ್ತಲೀ ಏನನೆಂಬೆ ಅಕಟ ಬುದ್ಧಿಹೀನಳ ಏನೋ ಏನನೆಂಬೆ ಅಕಟ ಬುದ್ಧಿಹೀನಳೋದೆನು ಪ್ರಾಣಕಾತನೀತನೆಂದು ತಿಳಿಯಲಾದೆನು ಜಾಣ ಮುನಿಪನೆಂಬ ಮಾತು ದುಷ್ಟವಾದುದು ಬಾಣವಿದ್ಯೆ ಕಲಿತು ನಿನಗೆ ಮೂಲವಾದುದು ಏನನೆಂಬೆ ಅಗಡ ಬುದ್ಧಿಹೀನಳಾದೇನೋ ಏನಾಗಿ ಹೋಯ್ತು ಅದಕ್ಕಾದ್ರೆ ಅಂದು ನಾರದ ಮಹರ್ಷಿಗಳು ಹೇಳಿದಂತಹ ಮಾತು ಇಂದು ದಿಟವಾಯಿತೆ. ಯಾವಾಗಲೂ ಎದುರು ನಿಂತು ಯುದ್ಧವನ್ನು ಮಾಡುತ್ತಿರುವಾಗ ನಿನ್ನ ಹೆಚ್ಚಿನದಾದಂತಹ ಮೂರನೆಯ ಸ್ಥಾನ ಮಾಯವಾಗುತ್ತದೆ ಎಂದು ಹೇಳಿದರೋ ಆ ಘಟನೆ ಇಂದು ಸಂಭವಿಸಿದ್ದಲ್ಲ. ಹಾಗಾದರೆ ಇವರೇ ನನ್ನ ಪತಿದೇವರು ಎನ್ನುವುದು ನನಗೆ ತಿಳಿಯದೇ ಹೋಯ್ತಲ್ಲ. ಬಾಯಿಗೆ ಬಂದಂತೆ ಮಾತನಾಡದೆ ಕೈ ಎತ್ತಿ ಹೊಡೆಯಲು ಮುಂದಾದೆ. ಹಾಗಾದ್ರೆ ಇವರು ನನ್ನ ಪತಿಯನ್ನು ಒಪ್ಪಿಕೊಳ್ಳುತ್ತಾರೆ? ಇಲ್ಲ, ನಾನು ಕಲಿತಂತ ಬಾಣವಿದ್ಯೆ ಈ ಹೊತ್ತು ನನಗೆ ಮುಳುವಾಗಿ ಪರಿಣಮಿಸಿದೆ. ಏನು ಮಾಡಿ ಸಕಲರನ್ನು ಕಾಪಾಡುವವನು ಈತನ ಪದತಲದಲ್ಲಿ ಬಿದ್ದು ಬೇಡಿಕೊಂಡೆ ಅಂತಾದ್ರೆ ನನ್ನನ್ನು ಬಂಧಿಸಿಯೇ ಉಳಿಸುತ್ತಾನೆ. ಹಾಗಾಗಿ ಆತನಲ್ಲೇ ವಿನ್ನವಿಸಿಕೊಳ್ಳುತ್ತೇನಂತೆ. ಪ್ರಭು ಪರಮೇಶ್ವರ, ನನ್ನನ್ನು ರಕ್ಷಿಸದೇವ, ರಕ್ಷಿಸು. ಧನುಷ್ಯರಗಳನ್ನ ಪಾದದ ಬಳಿ ಇಟ್ಟು ಹೀಗೆ ಬಂಧಿಸುತ್ತಿರುವೆ ಅಲ್ಲ. ನಿನ್ನ ಮಸಳೆಯ ಕಣ್ಣಿನ ಅಗತ್ಯ ನನಗಿಲ್ಲ. ಈಗ ಶೂಲವನ್ನು ಎತ್ತಿದ್ದೇನೆ. ಎತ್ತೀದ ಶೂಲವ ಇಳುಹು ಶಂಕರನೇ. ಎತ್ತೀದ ಶೂಲವ ಇಳುಹು ಶಂಕರನೇ, ಇಳುಹು ಶಂಕರನೇ. ಕೃತ್ತಿವಾಸಗೆ ಮಗು ನನಗೀಗ ಡಂಬೋ. ಪರಮೇಶ್ವರ, ನಾನಾಗಿ ಮಾಡಿದಂತ ಅಪರಾಧ ಇದಲ್ಲ ಸ್ವಾಮಿ. ತಿಳಿಯದೆ ಮಾಡಿದಂತ ಅಪರಾಧ. ನನ್ನ ಜನ್ಮವೇ ವಿಚಿತ್ರ. ಮಕ್ಕಳನ್ನೇ ಪಡೆದಂತ ನನ್ನ ತಂದೆಯವರು ಯಾಗದ ಮುಖೇನವಾಗಿ ನನ್ನನ್ನು ಪಡೆದರು. ಹುಟ್ಟಿದ ಮಕ್ಕಳು ನೋಡಿ ತಂದೆ ತಾಯಿಗಳು ಸಂತೋಷ ಪಟ್ಟರು. ಆದರೆ ಪ್ರಪಂಚದ ಸೃಷ್ಟಿಗೆ ವಿರುದ್ಧವಾಗಿ ನನ್ನ ಜನನ ಮಾಡಿತ್ತಂತೆ. ಎಲ್ಲ ಮಕ್ಕಳಿಗೂ 2 ಸ್ತನಗಳಿದ್ದರೆ ನಾನು 3 ಸ್ತನಗಳನ್ನು ಪಡೆದಿರುವಂತೆ. ಚಿಂತಾಕ್ರಾಂತರಾದಂತಹ ತಂದೆಯವರಿಗೆ ನಾರದರೆ ಹೇಳಿದಂತ ಮಾತು, ಮಹಾರಾಜ ಮುಂದೆ ಪ್ರಾಯ ಪ್ರಬುದ್ಧಿಯಾದಾಗ ಈಕೆ ಈ ಪಾಂಡ್ಯ ದೇಶದ ಪಟ್ಟವನ್ನು ಏರುತ್ತಾಳೆ. ದಿಗ್ವಿಜಯನ್ನು ಕೈಗೊಂಡು ಯಾರೆದುರು ನಿಂತು ಯುದ್ಧವನ್ನು ಮಾಡುವಾಗ ಈಕೆಯ ಹೆಚ್ಚಿನದಾದಂತಹ 3ನೇ ಸ್ತನ ಮಾಯವಾಗುತ್ತದೆ. ಆತನೇ ಈಕೆಯ ಪತಿಯಾಗುತ್ತಾನೆ ಎನ್ನುವುದಾಗಿ ತಿಳಿಸಿದಂತೆ. ನಾನು ಪ್ರಾಯ ಪ್ರಬುದ್ಧಿಯಾದಂತಹ ಸಂದರ್ಭದಲ್ಲಿ ತಂದೆಯನ್ನು ಕಳೆದುಕೊಂಡೆ. ಪಟ್ಟವನ್ನು ಏರುವಂತಹ ಸ್ಥಿತಿ ನನ್ನ ಪಾಲಿಗಾಯಿತು. ಆ ಹೊತ್ತು ನೆರೆಯ ರಾಜ್ಯದ ಅರಸು ಮಕ್ಕಳು ಆಡಿಕೊಳ್ಳುತ್ತಿರುವಂತಹ ಮಾತು, ಹೆಣ್ಣಿನಗಳು ಅಧಿಕಾರಕ್ಕೆ ಬಂದಿದ್ದಾಳೆ, ಅವಳಿಂದ ಏನಾದೀತು ಎನ್ನುವುದಾಗಿ ತುಚ್ಛೀಕರಣ ಮಾತುಗಳನ್ನು ಆಡುತ್ತಿದ್ದಾರೆ. ಅದಕ್ಕಾಗಿ ದಿಗ್ಗಜವನ್ನು ಕೈಗೊಂಡೆ. ಮನದ ಇಂಗಿತ ವದಾನ್ವೇಷಣೆಯೂ ಹೌದು. ಹಾಗಾಗಿ ಭೂಲೋಕದ ಎಲ್ಲರನ್ನು ಗೆದ್ದು ಸಪ್ತ ದುಪಾಲಕರನ್ನು ಗೆದ್ದು ಕೊನೆಯದಾಗಿ ನಿಮ್ಮವರಿಗೆ ನನ್ನ ನಿಪುಣ ಯುದ್ಧವನ್ನು ಮಾಡಿದೆ. ಈ ಪರಿಸ್ಥಿತಿ ಎದುರಾಯಿತು ಸ್ವಾಮಿ. ಪ್ರಭು, ನಾನು ಹೇಳಿದ ಮಾತಿನಂತೆ ನೀವೇ ನನ್ನ ಪತಿದೇವರು ಎನ್ನುವುದು ಈಗ ಅರ್ಥವಾಯಿತು. ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ನನ್ನನ್ನು ನಿಮ್ಮವಳೆಂದು ಸ್ವೀಕರಿಸಬೇಕು. ಅದಲ್ಲ ಅಂತಾದ್ರೆ ನಿಮ್ಮ ಪದತಲದಲ್ಲಿ ಬಿದ್ದು ಪ್ರಾಣವನ್ನು ಅರ್ಪಿಸುತ್ತೇನೆ. ಪ್ರಾಣವನ್ನು ಅರ್ಪಿಸುತ್ತೇನೆ. ಮೀನಾಕ್ಷಿ, ಏಳು ಮೇಲೇಳು. ಬೆದರೋ ಬೇಡವೇ ಮುದ್ದು ಬಾಲೆ. ಬೆದರೋ ಬೇಡವೇ ಮುದ್ದು ಬಾಲೆ. ಬೆದರೋ ಬೇಡವೇ ಮುದ್ದು ಬಾಲೆ. ನಿನ್ನ ಮದುವೆ ಆಗುವೆ ಗುಣಶೀಲೆ.
ಇದೆಲ್ಲವೂ ನಮ್ಮ ಲೀಲಾ ನಾಟಕ. ನಿನ್ನ ಭಕ್ತಿ ಯುಕ್ತಿ ಶಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಆಶಯದಂತೆ ನಿನ್ನನ್ನ ವಿವಾಹವಾಗಿ ನನ್ನ ಮನಮನೆಯನ್ನು ತುಂಬುವಂತಹ ಪಟ್ಟದ ರಸಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಆದರೆ ಕಾಲ ಎಂದು ಪ್ರಶಸ್ತವಾಗಿಲ್ಲ. ಇನ್ನೆಂಟು ದಿನಗಳಲ್ಲಿ ನಮ್ಮವರಿಗೂ ನಿಮ್ಮವರಿಗೂ ಪ್ರಶಸ್ತವೆನಿಸಿದಂತಹ ಕದಂಬವನದಲ್ಲಿ ನಿನ್ನನ್ನ ವಿವಾಹವಾಗಿ ನಿನ್ನ ಆಶಯವನ್ನ ಈಡೇರಿಸುತ್ತೇನೆ. ಆದಿತ್ಯೇ, ನಿಮ್ಮಿಚ್ಛೆಯಂತೆ ಆಗಲಿ ಪ್ರಭು. ಹಾಗಾದ್ರೆ ನಾನಿನ್ನು ಗುರುತಿಗೆ ತೆರಳಬಹುದೇ? ಶುಭವಾಗಿ. ಕಥೆಯನ್ನ ಶಾಂತ ಚಿತ್ತರಾಗಿ ಇದುವರೆಗೂ ವೀಕ್ಷಿಸಿದಂತಹ ಸರ್ವರಿಗೂ ಸನ್ಮಂಗಳವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಕರದೊಳು ಪರಶುಭಾಷ ಭೂಷಣಾರಗೆ ಹರುಷತಿ ಭಕ್ತರ ಪರಭಾವಗೆ ಪುರಗ ಭೂಷಣನ ಸುಮಾರಗ ಜವದನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿದೆ ಆರತಿ ಎತ್ತಿರೆ ಗಜಮುಖ ನಮಗೆ ಗಣಮಗೆ ಉದ್ಘಾಟಕರಾಗಿ ಆಗಮಿಸುತ್ತಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಖ್ಯಾತ ಚಿತ್ರ ಸಾಹಿತಿಗಳು ಬೆಂಗಳೂರು ಹಾಗೂ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಹಿರಿಯರು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಖ್ಯಾತ ಹಿರಿಯ ಸಾಹಿತಿಗಳು ಬೆಂಗಳೂರು. ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವನ್ನ ಮಾಡಲು ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಜಪ್ಪ IPS ಮಾನ್ಯ DIGP ನಿವೃತ್ತ ಬೆಂಗಳೂರವರು. ಅದೇ ರೀತಿಯಾಗಿ ವಿಶೇಷ ಉಪನ್ಯಾಸವನ್ನ ನೀಡಲು ಆಗಮಿಸಿರುವಂತಹ ಶ್ರೀ ಶಾಂತಪ್ಪ ಕುರುಬರ UPSC ಸಾಧಕರು ಬೆಂಗಳೂರು. ಮುಖ್ಯ ಅತಿಥಿಗಳಾಗಿ ಕುಮಾರಿ ಉಮಾರಾಣಿ S, ಸಹಾಯಕ ಪೊಲೀಸ್ ಆಯುಕ್ತರು CN ಪಶ್ಚಿಮ ವಿಭಾಗ ಬೆಂಗಳೂರು, ಶ್ರೀ K ವಿಶ್ವನಾಥ್ ಪೊಲೀಸ್ ಇನ್ಸ್ಪೆಕ್ಟರ್ ತಿಲಕ್ ನಗರ ಪೊಲೀಸ್ ಠಾಣೆ ಬೆಂಗಳೂರು, ಶ್ರೀ ಬೈರಾ ಪೊಲೀಸ್ ಇನ್ಸ್ಪೆಕ್ಟರ್ ಹೆಬ್ಬಾಳ ಪೊಲೀಸ್ ಠಾಣೆ ಬೆಂಗಳೂರು, ಶ್ರೀಮತಿ ಮಧುರಾ ಅಶೋಕ್ ಸಾಹಿತಿಗಳು ಹಾಗೂ ಕನ್ನಡ ಪರಿಚಾರಕರು ಬೆಂಗಳೂರು, ಶ್ರೀಮತಿ GS ಪುಷ್ಪಲತಾ ಅಧ್ಯಕ್ಷರು ಮಹಿಳಾ ಮತ್ತು ಮಕ್ಕಳ ಕಿರುಕುಳ ಸಮಿತಿ ಕರ್ನಾಟಕ ಕುಸ್ತಿ ಸಂಘ ಬೆಂಗಳೂರು, ಶ್ರೀ ಅನಂತರಾವ್ ಕುಲಕರ್ಣಿ ಉದ್ಯಮಿಗಳು ಬೆಂಗಳೂರು ಇವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸರ್ವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ವಿ. ನಿಮ್ಮ ಕರತಾಳಗಳಿಂದ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಬೇಕು ಹಾಗೂ ಗೌರವಿಸಬೇಕಾಗಿ ತಮ್ಮಲ್ಲಿ ಸಭೆಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀನಿ.